तेने ब्रह्महृदाय आदिकवये मुह्यन्ति यं सूरयः तेजो वारिवृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಶುಕಾಚಾರ್ಯರು ಪರೀಕ್ಷಿತರಿಗೆ ಭಾಗವತದಲ್ಲಿ ಸೂರ್ಯವಂಶ ಚಂದ್ರವಂಶದ ಕಥೆಯನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಚಂದ್ರವಂಶದ ಕಥೆ, ಚಂದ್ರವಂಶದ ಕವಲಾದಂತಹ ಯದುವಂಶದ ಕಥೆ, ಹಾಗೆ ಕುರುವಂಶದ ಕಥೆ ಅದನ್ನು ತಿಳಿಸ್ಕೊಂಡು ಬರ್ತಾರೆ. ಅದರಲ್ಲಿ ಮೊದಲು ಕುರುವಂಶ. ಆ ಕುರುವಿನ ವಂಶದಲ್ಲಿ ಬಂದವನೇ ಕುರು ರಾಜ, ಅದರಿಂದಾಗಿ ಅದು ಕುರುವಂಶ ಅಂತ ಪ್ರಸಿದ್ಧ ಆಯಿತು. ಅದೇ ವಂಶದಲ್ಲಿ ಬಂದ ಒಬ್ಬ ರಂತಿದೇವ ಅಂತ. ರಂತಿದೇವನ ಹೆಸರು ಕೇಳದವರೇ ಇಲ್ಲ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧನಾದ ರಾಜ. ಯಾಕೋಸ್ಕರ ಅಂತ ಹೇಳಿದ್ರೆ 48 ದಿನ ಉಪವಾಸ ಮಾಡಿದಂತೆ ರಂತಿದೇವ. 48 ದಿನ ಉಪವಾಸ ಮಾಡಿ ಕಡೆಗೆ ತಾನು ಆಹಾರ ಸ್ವೀಕಾರ ಮಾಡಿಕೊಳ್ಬೇಕು ಅಂತ ಸ್ವಲ್ಪ ನೀರು, ಸ್ವಲ್ಪ ತುಪ್ಪ, ಹಾಗೆ ಸ್ವಲ್ಪ ಗೋಧಿಯ ಅನ್ನ, ಹಾಗೆ ಸ್ವಲ್ಪ ಪಾಯಸ, ಈ 4 ಇಟ್ಕೊಂಡಿದ್ದಾನೆ. ತಾನು ಸ್ವೀಕಾರ ಮಾಡಬೇಕು ಎಲ್ಲ ಹೆಂಡತಿ ಮಕ್ಕಳೊಟ್ಟಿಗೆ. ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬಂದಂತೆ ಅತಿಥಿಯಾಗಿ, ಹಸಿವಾಗ್ತಾ ಇದೆ ಏನಾದರೂ ಕೊಡು ಅಂತ. ರಂತಿದೇವನಿಗೆ 48 ದಿನದಿಂದ ಆಹಾರ ಇಲ್ಲ, ಹಸಿವಲ್ಲಿದ್ದಾರೆ. ಹಾಗಾಗಿ ಒಬ್ಬ ಬ್ರಾಹ್ಮಣ ಬಂದ. ಹಾಗಿದ್ರು ಅವನೊಳಗೆ ದೇವರಿದ್ದಾರೆ. ಅವನಿಗೆ ನಾನು ಕೊಟ್ಟೆ ಅಂತ ಹೇಳಿದ್ರೆ ದೇವರಿಗೆ ಸಮರ್ಪಣೆ ಮಾಡಿದಾಗೆ, ದೇವರಿಗೆ ನೈವೇದ್ಯ ಮಾಡಿದಾಗೆ ಅಂತ ಹೇಳಿ ರಂತಿದೇವ ಆ 4ರಲ್ಲಿ ಮುರಿದು ಗೋಧಿಯ ಅನ್ನ ಏನಿತ್ತು ಅದನ್ನು ಅವನಿಗೆ ಕೊಟ್ಟ. ಅವನು ಅದನ್ನು ತಿಂದು ತಾನು ಆಶೀರ್ವಾದ ಮಾಡಿ ಹೋದ. ಇನ್ನು ಉಳಿದಿದ್ದು 3: ಪಾಯಸ, ತುಪ್ಪ, ನೀರು, 3 ಉಳಿದಿದೆ. ಆ 3ನ್ನು ಸ್ವೀಕಾರ ಮಾಡಬೇಕು ಅಂತ ಲೆಕ್ಕಾಚಾರ ಮಾಡಬೇಕಾದ್ರೆ ಮತ್ತೆ ಒಬ್ಬ ಶೂದ್ರ ಬಂದು ಹೇಳ್ತಾನೆ, ರಾಜನ್ ನನಗೇನೂ ಇಲ್ಲ, ತುಂಬ ದಿನದಿಂದ ಹಸಿವಿನಿಂದ ಬಳಲ್ತಾ ಇದ್ದೇನೆ, ನನಗೇನಾದರೂ ಕೊಡು ಅಂತ. ಅವನಿಗೆ ಅವನೊಳಗೆ ದೇವರಿದ್ದಾನೆ. ಅವನೊಳಗಿರುವಂತಹ ದೇವರು ತೃಪ್ತನಾಗಲಿ ಅಂತ ಅವನಿಗೆ ತಾನು ಪಾಯಸವನ್ನು ಕೊಡ್ತಾನೆ. ಇನ್ನು ಉಳಿದಿರೋದು 2: ತುಪ್ಪ ಹಾಗೂ ನೀರು. 2ನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಬೇಕಾದ್ರೆ ಮತ್ತೆ ಒಬ್ಬ ನಾಯಿಗಳನ್ನೆಲ್ಲ ಹೊಡ್ಕೊಂಡು ನಾಯಿ ಕಾಯುವನು ಬಂದ. ಅವನು ಬಂದು, ಅಯ್ಯೋ ರಾಜನ್, ನನಗೆ ನೀನೇನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಸತ್ಯ ಹೋಗ್ಬಿಡ್ತೇನೆ, ನನಗೇನಾದರೂ ಕೊಡು ಅಂತ ಅವನು ಕೇಳಿ ಮಾಡಿದ. ಅದಕ್ಕೆ ರಂತಿದೇವನಿಗೆ ಅಯ್ಯೋ ಪಾಪ ಅಂತ ಕಾಣಿಸ್ತು. ತುಪ್ಪ ಇತ್ತು, ತುಪ್ಪವನ್ನು ಅವನಿಗೆ ಕೊಟ್ಟ. ಕಡೆ ಉಳಿದದ್ದು ಬರೀ ನೀರು ಮಾತ್ರ. ಆ ನೀರನ್ನು ಸ್ವೀಕಾರ ಮಾಡಬೇಕು ಅಂತ ತಾನು ಸಿದ್ಧವಾಗುತ್ತಾ ಇದ್ದಾನೆ. ಆಗ ಒಬ್ಬ ಹೊಲೆಯ ಬಂದ, ಚಾಂಡಾಲ ಹೊಲೆಯ ಬಂದ. ಅವನು ಬಂದು ಹೇಳ್ತಾನೆ, ರಾಜನ್, ನಾನು ತುಂಬ ದಿನದಿಂದ ಆಹಾರವೇ ಇಲ್ಲಿ ಒದ್ದಾಡ್ತಾ ಇದ್ದೇನೆ, ನೀನು ಕೊಡಲಿಲ್ಲ ಅಂದರೆ ನಾನು ಸತ್ಯ ಹೋಗಿಬಿಡ್ತೇನೆ ಅಂತ ಹೇಳಿದಾಗ ಆ ನೀರನ್ನು ತೆಗೆದವನಿಗೆ ಕೊಟ್ಟ. ಅವನೊಳಗಿರುವಂತಹ ದೇವರು ಸಂತೃಪ್ತನಾಗಲಿ ಅಂತ. ಈಗ ರಂತಿದೇವನಿಗೆ ಏನೂ ಇಲ್ಲ, ದೇವರ ಪ್ರಾರ್ಥನೆ ಮಾಡಿಕೊಳ್ತಾನೆ. ಅದ್ಭುತವಾದ ಪ್ರಾರ್ಥನೆ. ನಕಾಮ ಏಹಂ ಗತಿಗೀಶ್ವರಾಣಾಂ ಮಹದ್ಧಿಯುಕ್ತ ಮಪುನರ್ಭವಂಚ ಆರ್ತಿಂ ಪ್ರಪದ್ಯೆ ಖಿಲ ದೇಹ ಭಾಜಾ ಮಂತಸ್ಥಿತಾಂ ಯೇನ ಭವಂತ್ಯ ದುಃಖಾಃ. ಹೇ ದೇವರೇ, ನಾನು ಇಂದ್ರನ ಪದವಿಯನ್ನು ಕೇಳ್ತಾ ಇಲ್ಲ, ಅಥವಾ ಯಾವುದೇ ಸ್ವರ್ಗದ ಪದವಿಯನ್ನು, ಸ್ವರ್ಗದ ನೆಲೆಯನ್ನು ನಾನು ಯಾವುದನ್ನು ಕೇಳ್ತಾ ಇಲ್ಲ. ನಾನು ಇಷ್ಟೇ ಕೇಳ್ತಾ ಇಲ್ಲ, ಒಬ್ಬ ಹಸಿದ ವ್ಯಕ್ತಿಯ ಸಂಕಟ ಏನಿರ್ತದೆ ಅಂತ ನನಗೆ ಅರ್ಥ ಇಲ್ಲ. ಯಾಕಂದರೆ 48 ದಿನದಿಂದ ಹಸಿವಿನಲ್ಲಿ ಇದ್ದು ನಾನು ಏನು ಹಸಿವಿನ ದುಃಖ ಅಂತ ನನಗೆ ಅರ್ಥ ಆಗಿದೆ. ದೇವರೇ, ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟೇ, ಜಗತ್ತಿನಲ್ಲಿ ಯಾರಿಗೂ ಕೂಡ ಈ ಹಸಿವಿನ ಸಂಕಟವನ್ನು ಕೊಡಬೇಡ. ಯಾಕಂದರೆ ಹಸಿವಿನ ನೋವು ಏನು ಅಂತ ನನಗೆ ಗೊತ್ತಿದೆ. ಈ ಹಸಿವಿನ ನೋವು ಯಾರಿಗೂ ಬರದೇ ಇರಲಿ, ಈ ಪ್ರಾರ್ಥನೆಯನ್ನು ನಾನು ಮಾಡ್ಕೊಳ್ತೇನೆ ಅಂತ ಹೇಳಿ ರಂತಿದೇವ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆದರೆ ನೋಡಿ ಎಷ್ಟು ಅದ್ಭುತವಾದಂತಹ ಪ್ರಾರ್ಥನೆ. ಯಾವತ್ತೂ ಸ್ವಾರ್ಥಿಗಳಾದವರಿಗೆ ಇದು ಅರ್ಥ ಆಗುವಂಥದ್ದಲ್ಲ. ನಾನು ಮಾತ್ರ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು, ನಾನು ಮಾತ್ರ ಬದುಕಿದ್ರೆ ಸಾಕು ಅಂತ. ಆದರೆ ರಂತಿದೇವನಿಗೆ ನನ್ನ ಹಸಿವೆ ಇನ್ನೊಬ್ಬರು ಹಸಿವಲ್ವ, ನನಗೆ ಯಾವ ರೀತಿ ಹಸಿವಾದರೆ ಸಂಕಟವಾಗುತ್ತೆ ಇನ್ನೊಬ್ಬರಿಗೆ ಹಾಗೆ ಅಲ್ವ. ಅದಕ್ಕೋಸ್ಕರ ಯಾರಿಗೂ ಈ ಹಸಿವನ್ನು ಕೊಡಬೇಡ, ಅದನ್ನು ನಿವಾರಣೆ ಮಾಡೋದು. ಎಲ್ಲ ದೇವತೆಗಳಿಗೂ ಭಾಳ ಸಂತೋಷ ಆಯ್ತಂತೆ. ನಿಜವಾಗಲೂ ಬ್ರಾಹ್ಮಣನಾಗಿ, ಶೂದ್ರನಾಗಿ, ಒಬ್ಬ ನಾಯಿ ಹೊಡೆಯುವವನಾಗಿ, ಚಾಂಡಾಲನಾಗಿ ಬಂದದ್ದು ದೇವತೆಗಳೇ. ಆ ಎಲ್ಲ ದೇವತೆಗಳು ಪ್ರತ್ಯಕ್ಷರಾಗಿದ್ದಾರೆ. ನಿನ್ನ ಈ ಆತಿಥ್ಯವನ್ನು, ತ್ಯಾಗವನ್ನು ನೋಡಿ ನಾವು ಸಂತುಷ್ಟರಾಗಿದ್ದೇವೆ ಅಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಹೀಗೆ ತಾನು ತ್ಯಾಗವನ್ನು ಮಾಡಿ ಪ್ರಸಿದ್ಧನಾದವನು ರಂತಿದೇವ. ಈ ತ್ಯಾಗ ಅನ್ನೋದು ಯಾವತ್ತೂ ಬೇಕು. ಅದಕ್ಕೆ ನೋಡಿ, ತ್ಯಾಗೇ ನೈಕೆ ಅಮೃತರ್ವಮಾನುಷೂ ಅಂತ ವೇದ ಹೇಳ್ತಾರೆ. ನಾವು
ಯಾವತ್ತೂ ದೇವರ ಅನುಗ್ರಹವನ್ನು ಪಡಿಬೇಕು ಅಂದರೆ ಭೋಗದಿಂದಲ್ಲ, ತ್ಯಾಗದಿಂದ. ಅಂದರೆ ಕೊಡುವುದನ್ನು ಕಲಿಬೇಕು. ನಮಗೇನು ದೇವರು ಕೊಟ್ಟಿದ್ದಾನೆ ಇನ್ನೊಬ್ಬರಿಗೆ ಕೊಡುವುದನ್ನು ಕಲಿಬೇಕು. ನನ್ನ ಹಸಿವೆ ಇನ್ನೊಬ್ಬರ ಹಸಿವನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಒಬ್ಬ ಗೃಹಸ್ಥನಾದವನು, ಮದುವೆಯಾದಂತಹ ಒಬ್ಬ ವ್ಯಕ್ತಿ ಒಂದು ತುತ್ತು ಅನ್ನ ತಿಂತಾನೆ ಅಂತ ಹೇಳಿದ್ರೆ ಅದರ ಹಿಂದೆ ಅನೇಕ ಮಂದಿ ಕಾಯ್ತಾ ಇರ್ತಾರೆ. ಅವರನ್ನೆಲ್ಲ ಸಂತೃಪ್ತಿಗೊಳಿಸಿ ಆಮೇಲೆ ಒಂದು ತುತ್ತು ಅನ್ನ ತಿನ್ಲಿಕ್ಕೆ ಅವನ ಅಧಿಕಾರಿ ಆಗ್ತಾನೆ. ಒಂದು ದೇವತೆಗಳಿಗೆ ಕೊಡಬೇಕು, ಯಾಕಂದರೆ ಅವರು ತಾನೇ ಆಹಾರ ಕೊಟ್ಟವರು. ಅತಿಥಿಗಳಿಗೆ ಕೊಡಬೇಕು, ಪಿತೃಗಳಿಗೆ ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪಶು ಪ್ರಾಣಿಗಳಿಗೆ, ಅದಕ್ಕೆ ವಾಯಸ ಬಲಿ ಅಂತ ಹೊರಗೆ ಹೋಗಿ ಹಾಕಬೇಕು. ನಂತರ ಅತಿಥಿ ಈ ರೀತಿ ಎಲ್ಲರಿಗೂ ಕೊಟ್ಟು ತಾನು ಆಹಾರವನ್ನು ಸ್ವೀಕಾರ ಮಾಡಬೇಕು. ಇದು ಬಹಳ ಮುಖ್ಯವಾಗಿ ಮಾಡಬೇಕಾದ್ರೆ ರಂತಿದೇವನ ಕಥೆ ಇದನ್ನು ತಿಳಿಸ್ಕೊಡು. ಇವನು ಈ ಕುರುವಂಶದಲ್ಲಿ ಬಂದಂತಹ ರಾಜ. ಇದೇ ಕುರುವಂಶದಲ್ಲೇ ಬಂದಂತಹ ಪ್ರಸಿದ್ಧನಾದ ರಾಜ ಪ್ರತೀಪ. ಈ ಪ್ರತೀಪನಿಗೆ 3 ಮಕ್ಕಳು, ಶಂತನು, ಈ ದೇವಾಪಿ, ಬಾಕ್ಲಿಕ. ಆ ಶಂತನುವಿನ ಮಗನೇ ಭೀಷ್ಮ. ಇನ್ನಿಬ್ಬರು ಚಿತ್ರಾಂಗದ ಹಾಗೂ ವಿಚಿತ್ರವೀರ್ಯ. ದೇವಾಪಿ ಇವತ್ತಿಗೂ ಕೂಡ, ಅಂದರೆ ಅವನಿಗೆ ಒಂಥರ ಕುಷ್ಠರೋಗ ಅಂದಾಗಾಗಿ ಅವನು ಇಲ್ಲಿಂದ ಹೊರಟೋದ. ಇವತ್ತು ಕಲಾಪ ಗ್ರಾಮದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಹಿಮಾಲಯದ ಬಳಿ ಇರುವಂತಹ ಕಲಾಪ ಗ್ರಾಮದಲ್ಲಿ ದೇವಾಪಿ ಇದ್ದಾನೆ. ಯಾಕಂದರೆ ಮುಂದೆ ಈ ಕಲಿಯುಗ ಕಳೆದು ಕೃತಯುಗ ಪ್ರಾರಂಭ ಆಗಬೇಕಾದ್ರೆ ಅವನು ರಾಜನಾಗಿ ಬರ್ತಾನೆ ಅಂತ ಮಹಾಭಾರತ ಭಾಗವತದಲ್ಲಿ ತಿಳಿಸ್ತದೆ. ಬಾಗ್ಲೀಕ ದೇಶದ ರಾಜನಾದ ಬಾಗ್ಲೀಕ ಮತ್ತೆ ಯಾರು ಪ್ರಹ್ಲಾದನೇ ಬಾಗ್ಲೀಕನಾಗಿ ಬಂದದ್ದು. ಈ ವಿಚಿತ್ರವೀರ್ಯ ಶಂತನುವಿನ ಮಗ. ಆ ವಿಚಿತ್ರವೀರ್ಯನಿಗೆ ಧೃತರಾಷ್ಟ್ರ, ಪಾಂಡುರಾಜ. ಆ ಧೃತರಾಷ್ಟ್ರನ ಮಕ್ಕಳಾಗಿ ದುರ್ಯೋಧನಾದಿಗಳು, ಪಾಂಡವಿನ ಮಕ್ಕಳಾಗಿ ಪಾಂಡವರು. ಆ ಪಾಂಡವರಿಗೆ ದ್ರೌಪದಿಯಿಂದಾಗಿ 5 ಮಕ್ಕಳಾದರು. ಒಬ್ಬೊಬ್ಬರಿಗೆ ಒಂದೊಂದು ಹೆಸರು. ಹಾಗೆ ವಿಶೇಷವಾಗಿ ಅರ್ಜುನನಿಗೆ ಅವನ ಪತ್ನಿಯಾದ ಸುಭದ್ರೆಯಲ್ಲಿ ಅಭಿಮನ್ಯುವನ ಮಗನಾಗಿ ನೀನು ಬಂದಿದ್ಯಾ ಅಂತ ಹೇಳ್ತಾರೆ ಪರೀಕ್ಷಿತನಿಗೆ ಶುಕಾಚಾರ್ಯ. ಇನ್ನು ಈ ವಂಶ ಯಾಕೆ ಬೆಳ್ಕೊಂಡು ಹೋಗ್ತದೆ ಅದನ್ನು ಕೂಡ ಮುಂದೆ ಹೋಗಿ ಈ ವಂಶ ಕ್ಷೇಮಕರ ತನಕ ಹೋಗುತ್ತದೆ. ಅಂದರೆ ಕಲಿಯುಗ ಪ್ರಾರಂಭ ಆಗಿ 1000 ವರ್ಷದ ತನಕ ಈ ಕುರುವಂಶ ತಾನು ಹೋಗುತ್ತದೆ ಅಂತ. ಅಂದರೆ ಕ್ಷೇಮಕ ಅಂತ ನಾನು ಹಿಂದೆ ಈ ರಾಮನ ವಂಶ ಕೇಳಿದವನು ಸುಮಿತ್ರ. ಅಲ್ಲಿ ಸುಮಿತ್ರ ಅನ್ನೋನು ಕಡೆಯ ರಾಜ ಸೂರ್ಯವಂಶದಲ್ಲಿ. ಅದೇ ರೀತಿ ಚಂದ್ರವಂಶದ ಕಡೆಯ ರಾಜ ಕ್ಷೇಮಕ. ಅಲ್ಲಿಗೆ ಚಂದ್ರವಂಶ ಮುಗಿತದೆ. ಅಂದರೆ ಯಾವಾಗ ಸೂರ್ಯವಂಶದ ಚಂದ್ರವಂಶದ ರಾಜರುಗಳು ಕಡೆಯಾದರೆ ಅಲ್ಲಿಗೆ ಕಲಿಯುಗ ಪ್ರಾರಂಭ ಆಯಿತು. ವಿಶೇಷವಾಗಿ ಅಲ್ಲಿ ತನಕ ಪ್ರಾರಂಭ ಆಗಿ ಬಿಡೋದಲ್ಲ. ಅಂದರೆ ಅದರ್ಥ ಪ್ರಬಲವಾದಂತಹ ವಂಶ. ಇನ್ನು ನಿನಗೆ ಅತ್ಯಂತ ಪರಮ ಪಾವನವಾದಂತಹ ಯದುವಂಶದ ಕಥೆಯನ್ನು ಹೇಳ್ತೇನೆ ಅಂತ ಹೇಳ್ತೇನೆ. ಯದುವಿಗೆ 4 ಮಕ್ಕಳು, ಸಹಸ್ರಜಿತ್, ಕ್ರೋಷ್ಟು, ನಲ ಹಾಗೂ ರಿಪು ಅಂತ. ಅದರಲ್ಲಿ ಈ ಸಹಸ್ರಜಿತುವಿನ ವಂಶದಲ್ಲಿ ಬಂದವನು ಕಾರ್ತವೀರ್ಯ ಅರ್ಜುನ. ಮಹಾದತ್ತಾತ್ರೇಯನ ಉಪಾಸಕ ಇವನು. 1000 ತೋಳುಳ್ಳವ, ಪರಶುರಾಮನಿಂದ ಸಂಹರಿಸಲ್ಪಟ್ಟವ. ಈ ವಂಶದಲ್ಲಿಯೇ ಅಂದರೆ ಈ ಯದುವಿನ ಮಗನಾಗಿ ಬಂದವನು ಕ್ರೋಷ್ಟು. ಆ ಕ್ರೋಷ್ಟುವಿನ ಮಗ ವಿದರ್ಭ. ನಂತರ ಕ್ರಥ, ಸಾತ್ವತ. ಇದಕ್ಕೆ ಸಾತ್ವತ ವಂಶ ಅಂತಲೂ ಕರೀತಾರೆ. ಈ ಯದುವಂಶಕ್ಕೆ ಸಾತ್ವತ ವಂಶ ಅಂತ. ಈ ಸಾತ್ವತನಿಗೆ 2 ಮಕ್ಕಳು. ಆ ಸಾತ್ವಕನ ಮಗ ಅಂಧಕನಿಗೆ 2 ಮಕ್ಕಳು, ಕೃಕರ ಹಾಗೂ ಭಜಮಾನ ಅಂತ. ಕುಕರ, ಭಜಮಾನ ಅಂತ 2 ಮಕ್ಕಳು ಸಾತ್ವತನಿಗೆ. ಅಂಧಕನಿಗೆ ಅದರಲ್ಲಿ ಆ ಕುಕರನ ವಂಶ ಬೆಳ್ಕೊಂಡು ಬಂತು. ಅದರಲ್ಲಿ ಬಂದವನೇ ಆಹುಕ, ಕುಕರನ ಮಗ ಆಹುಕ. ಆ ಆಹುಕನಿಗೆ 2 ಮಕ್ಕಳು, ದೇವಕ ಹಾಗೂ ಉಗ್ರಸೇನ ಅಂತ. ಆ ದೇವಕನ ಮಗಳೇ ದೇವಕಿ, ಉಗ್ರಸೇನನ ಮಗನೇ ಕಂಸ. ಆ ಉಗ್ರಸೇನ ದೇವಕನ ಅಂದರೆ ತನ್ನ ತಮ್ಮನ ಮಗಳನ್ನ ತನ್ನ ಮಗಳನ್ನಾಗಿ ಮಾಡಿಕೊಂಡು, ದೇವಕನ ಮಗಳಾದ ದೇವಕಿಯನ್ನ ತನ್ನ ಮಗಳನ್ನಾಗಿ ಮಾಡಿಕೊಂಡ. ಹಾಗಾಗಿ ಉಗ್ರಸೇನನ ಮಗಳು ಅಂತ ದೇವಕಿ ತಾನು ಪ್ರಸಿದ್ಧವಾದ. ಹಾಗೆಯೇ ಈ ಅಂಧಕನಿಗೆ ಇನ್ನೊಬ್ಬ ಮಗ ಇದ್ದ, ಭಜಮಾನ ಅಂತ. ಈ ಭಜಮಾನ ವಂಶದಲ್ಲಿ ಬಂದವನೇ ದೇವಬೀಢ ಅಂತ. ಆಹುಕನ ಮಗ ದೇವಬೀಢನ ಮಗ ಶೂರ. ಆ ಶೂರನ ಮಗನಾಗಿ ಬಂದವನೇ ವಸುದೇವ. ಈ ವಸುದೇವನಿಗೂ ದೇವಕಿಗೂ ವಿವಾಹವಾಯಿತು. ಈ ದೇವಕಿ ಅಂದರೆ ವಸುದೇವನಿಗೆ ಅನೇಕ ಪತ್ನಿಯರು. ಅದನ್ನು ತಿಳಿಸ್ಕೊಂಡು ಪೌರವಿ, ರೋಹಿಣಿ, ಭದ್ರ, ಮದಿರಾ, ರೋಚನಾ ಇಲ ದೇವಕಿ ಪ್ರಮುಖ ಆಸನ್ ಪತ್ನ್ಯ ಆನಕದುಂದುಭೇ. ಪೌರವಿ, ರೋಹಿಣಿ, ಭದ್ರ, ಮದಿರಾ ಈ ರೀತಿ ಅನೇಕ ಪತ್ನಿಯರು ಈ ವಸುದೇವನಿಗೆ. ಅವರಲ್ಲಿ ಬೇರೆ
ಆ 8 ಮಕ್ಕಳಿಗೆ ಹೆಸರಿತ್ತ. ಯಾಕಂದ್ರೆ 7 ಮಕ್ಕಳನ್ನ, ಮೊದಲ 6 ಮಕ್ಕಳು, 7ನೇ ಮಕ್ಕಳು ಆಗಲಿಲ್ಲ, ಒಟ್ಟಿಗೆ 8 ಮಕ್ಕಳು. ಆ 7ನೇ ಮಗುವನ್ನ ಅಂದ್ರೆ 6 ಮಕ್ಕಳನ್ನ ಅವರ ಹೆಸರನ್ನು ತಿಳಿಸ್ಕೊಂಡು ಹೋಗ್ತಾರೆ. ವಸುದೇವಸ್ತು ದೇವಕ್ಯ ಅಷ್ಟಪುತ್ರಾನ ಜೀವನತ್ ಕೀರ್ತಿವಂತಂ ಸುಷೇಣಂಚ ಭದ್ರಸೇನಮುದಾರಧೀ ರುಜುಂ ಸಂವರ್ಧನಂ ಭದ್ರಂ ಸಂಕರ್ಷಣಮಹೀಶ್ವರಂ ಅಷ್ಟಮಸ್ತು ತಯೋರಾಸೀತ್ ಸ್ವಯಮೇವ ಹರಿಕ್ಕಿಲ ಅಂತ. ಮೊದಲನೆಯವನು ಕೀರ್ತಿಮಂತ ಅಂತ, ಇವನನ್ನ ಕಂಸ ಚೆಚ್ಚಿಕೊಂಡ. ಎರಡನೆಯವನು ಸುಷೇಣ ಅಂತ, ಇವನನ್ನು ಕೂಡ ಕಂಸ ಚೆಚ್ಚಿಕೊಂಡ. ಮೂರನೆಯವನು ಭದ್ರಸೇನ ಅಂತ, ಇವನನ್ನು ಕಂಸ ಚೆಚ್ಚಿಕೊಂಡ. ನಾಲ್ಕನೆಯವನು ರುಜು ಅಂತ, ಅವನನ್ನು ಕೂಡ ಕಂಸ ಚೆಚ್ಚಿಕೊಂಡ. ಇನ್ನು 6ನೆಯವನು ಸಂವರ್ಧನ, 5ನೇವನು, ಅವನನ್ನು ಕೂಡ ಚೆಚ್ಚಿಕೊಂಡ. ಭದ್ರ ಅವನು 6ನೇವನು ಚೆಚ್ಚಿಕೊಂಡ. ಆಮೇಲೆ ಸಂಕರ್ಷಣ ಅಂದರೆ ಬಲಭದ್ರ. ಈ ಬಲಭದ್ರ ಮಾತ್ರ ಕಂಸನಿಗೆ ಸಿಗಲಿಲ್ಲ. ನೋಡಿ, 7ನೇ ಏನಾಯಿತು ಅಂದರೆ ಅವಳು ಗರ್ಭಧಾರಣೆ ಮಾಡಿರಬೇಕು, ಅರ್ಧದಲ್ಲಿಯೇ ಗರ್ಭ ಮಾಯ ಆಯಿತು. ಅಂದರೆ ಆ ಗರ್ಭವನ್ನ ದುರ್ಗೆ ತಾನು ದೇವಕಿಯ ಗರ್ಭದಿಂದ ಸೆಳೆದು ಆ ವಸುದೇವನ ಇನ್ನೊಬ್ಬಳು ಪತ್ನಿಯಾದ ರೋಹಿಣಿಯ ಗರ್ಭದಲ್ಲಿ, ಇದು ಮುಂದೆ ನಾವು ಕಥೆಯನ್ನು ಕೇಳ್ತೇವೆ. ಹೀಗೆ ಬಲಭದ್ರ ದೇವಕಿಯ ಮಗನೂ ಹೌದು, ರೋಹಿಣಿಯ ಮಗನೂ ಹೌದು. 8ನೇ ಅವತಾರನಾಗಿ ಭಗವಂತ ಕೃಷ್ಣನಾಗಿ ತಾನು ಅವತಾರ ಮಾಡಿ ಬಂದ ಅಂತ ಹೇಳಿ, ಕೃಷ್ಣನಾಗಿ ತಾನು ಬಂದು ಕಲೋಜನಿಷ್ಯಮಾಣ ದುಃಖ ಶೋಕತಮೋನುದನ್ ಅನುಗ್ರಹಾಯ ಭೂತಾನಾಂ ಸುಪುಣ್ಯಂ ವ್ಯತನೋದ್ಯಶಃ. ಈ ಕಲಿಕಾಲದಲ್ಲಿ ಯಾರು ಹುಟ್ಟಿ ಬರ್ತಾರೆ ಅಂಥ ವ್ಯಕ್ತಿಗಳ ಎಲ್ಲ ದುಃಖಗಳ ನಾಶ ಮಾಡಲಿಕ್ಕೋಸ್ಕರ, ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ, ಧರ್ಮದ ಸಂಸ್ಥಾಪನೆಗೋಸ್ಕರ, ಭೂಮಿಯ ಭಾರವನ್ನು ನಾಶ ಮಾಡಲಿಕ್ಕೋಸ್ಕರ ಭಗವಂತ ತಾನು ಕೃಷ್ಣನಾಗಿ ಬಂದ. ಕೃಷ್ಣನಾಗಿ ಬಂದು ನಾನಾ ಮಹಿಮೆಗಳನ್ನು ತೋರಿ ಭಕ್ತರನ್ನು ಉದ್ಧರಿಸಿ ಅವತಾರವನ್ನು ಸಮಾಪ್ತಿ ಮಾಡಿದ ಅಂತ ಇದಿಷ್ಟು ಶುಕಾಚಾರ್ಯರು ಪರೀಕ್ಷಿತನಿಗೆ ಕೃಷ್ಣನ ಕವತೆಯನ್ನು ಬಹಳ ಸಂಕ್ಷೇಪವಾಗಿ ಹೇಳಿಸಿದರು. ಇಲ್ಲಿಗೆ 9ನೇ ಸ್ಕಂದ ಮುಗಿತು. ಮುಂದಿನದ್ದು ಭಾಗವತದಲ್ಲಿ ಪ್ರಧಾನವಾಗಿರುವಂತಹ ಸ್ಕಂಧ, ಅದೇ ದಶಮ ಸ್ಕಂಧ. ಅಂದರೆ ಭಾಗವತ ಅಂತ ಹೇಳಿದ್ರೆ ಕೃಷ್ಣನ ಕಥೆ. ಅದಕ್ಕೆ ಶುಕಾಚಾರ್ಯರು ಯಾವಾಗ ಈ ರೀತಿ ಸಂಕ್ಷೇಪವಾಗಿ ಹೇಳಿ ಮುಗಿಸಿದರು ಕೂಡಲೇ ಪರೀಕ್ಷಿತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ, ಇಲ್ಲಿವರೆಗೆ ನೀವು ನನಗೆ ಕಥೆಯನ್ನು ತಿಳಿಸ್ಕೊಂಡು ಬಂದಿರಿ, ಎಲ್ಲ ಭಗವಂತನ ಅವತಾರಗಳ ಕಥೆಗಳನ್ನೆಲ್ಲ ತಿಳಿಸ್ಕೊಂಡು ಬಂದಿರಿ. ಆದರೆ ಕೃಷ್ಣನ ಕಥೆಯನ್ನು ಮಾತ್ರ ಇಷ್ಟು ಸಂಕ್ಷೇಪವಾಗಿ ಮುಗಿಸ್ಬಿಟ್ರಿ. ಕೃಷ್ಣನ ಕಥೆಯನ್ನು ಮಾತ್ರ ಸಂಕ್ಷೇಪ ಮಾಡಬೇಡಿ ಅಂತ ಹೇಳಿದ್ರು ಪರೀಕ್ಷಿತ. ಯಾಕೆ ಅಂತ ಹೇಳಿದ್ರೆ ಕೃಷ್ಣನಿಗೂ ನನಗೂ ಬಿಡಲಾರದ ಸಂಬಂಧ ಇದೆ. ಪಿತಾಮಹಾಮೇ ಸಮರೇ ವರಂಜೈ ದೇವವ್ರತಾದ್ಯೇ ರತಿಧೈ ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ಯಾಕರಂ ವತ್ಸಪದಂ ಸ್ವ ಯತ್ಪ್ರವಾಹ. ನನ್ನ ಅಜ್ಜಂದಿರು ಪಾಂಡವರು ಅಂಥ ಭಯಂಕರವಾದ ಕೌರವರ ಸೈನ್ಯವನ್ನ, ಅದು ಏನು ಒಬ್ಬೊಬ್ಬರು ಸಾಮಾನ್ಯವಾದ ದ್ರೋಣಾಚಾರ್ಯರು, ಭೀಷ್ಮ, ಕರ್ಣ, ಒಂದೊಂದು ತಿಮಿಂಗಿಲಗಳಿದ್ದಾಗೆ ಇಂಥ ದೊಡ್ಡ ದೊಡ್ಡ ತಿಮಿಂಗಿಲಗಳಿಂದ ಕೂಡಿರುವಂತಹ ಆ ಕೌರವ ಸಾಗರವನ್ನ ದಾಟಿದ್ರು. ಯಾಕಂತ ಹೇಳಿದ್ರೆ ಕೃಷ್ಣನನ್ನು ಆಶ್ರಯಿಸಿ. ಈ ರೀತಿ ಮಹಾಭಾರತ ಯುದ್ಧದಲ್ಲಿ ನನ್ನ ಅಜ್ಜಂದಿರು ತಾವು ಗೆಲುವನ್ನು ಸಾಧಿಸಿದ್ದೇ ಕೃಷ್ಣನಿಂದ. ಅಂತಹ ಕೃಷ್ಣನ ಕಥೆಯನ್ನು ನೀವು ಸಂಕ್ಷೇಪವಾಗಿ ಮಾಡಬೇಡಿ. ಅಷ್ಟು ಮಾತ್ರ ಅಲ್ಲ, ದ್ರೌಣ್ಯಸ್ತ್ರ ವಿಪೃಷ್ಟ ಮದಂ ಇದಂ ದ್ರೌಣ್ಯಸ್ತ್ರ ಪೃಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪುಕ್ಷಿಂಗತ ಆಕ್ತಚಕ್ರಃ ಮಾತುಶ್ಚಮೇಯಃ ಶರಣಂ ಗತಾಯಾಃ. ಇದು ನನ್ನ ಅಜ್ಜನಿಗೂ ಕೃಷ್ಣನಿಗಿರುವ ಸಂಬಂಧ. ನನಗೆ ನಾನು ಹುಟ್ಟುವುದಕ್ಕಿಂತ ಮುಂಚೆಯೇ ಸಾಯಬೇಕಿತ್ತು ಅಂತ ಹೇಳಿ, ಹುಟ್ಟುವುದಕ್ಕಿಂತ ಮುಂಚೆಯೇ ನನಗೆ ಕೊಲ್ಲುವ ಪ್ರಯತ್ನ ನಡೆಯಿತು, ಸಂಚು ನಡೆಯಿತು. ಯಾರು? ಅಶ್ವತ್ಥಾಮ ಬ್ರಹ್ಮಶ್ರೋತ್ರವನ್ನು ಬಿಟ್ಟು ನನ್ನನ್ನು ಕೊಲ್ಲಿಕ್ಕೆ ನೋಡಿದ. ಆ ಸಂದರ್ಭದಲ್ಲಿಯೂ ಕೂಡ ಗರ್ಭದೊಳಗೆ ತಾನು ಪುಟ್ಟ ರೂಪದಲ್ಲಿದ್ದು ನನ್ನನ್ನು ರಕ್ಷಣೆ ಮಾಡಿದವನು ಕೃಷ್ಣ. ಕಡೆಗೆ ಹುಟ್ಟಿ ಬಂದ ಕೂಡಲೇ ಮತ್ತೆ ಸತ್ತು. ಗರ್ಭದಲ್ಲಿದ್ದಾಗ ಸಾಯದ ಹಾಗೆ ರಕ್ಷಣೆ ಮಾಡಿದ. ಹೊರಗೆ ಬಂದ ಕೂಡಲೇ ಮತ್ತೆ ಸಾಯಬೇಕಿತ್ತು. ಕೃಷ್ಣ ಮತ್ತೆ ನನ್ನನ್ನು ರಕ್ಷಣೆ ಮಾಡಿದ. ಈ ರೀತಿ ಕೃಷ್ಣನಿಂದಾಗಿ ನಾನು ರಕ್ಷಿಸಲ್ಪಟ್ಟವನು. ಇವತ್ತಿನವರೆಗೆ ನಾನು ಬದುಕಿದ್ದೇನೆ ಅಂದರೆ ಕೃಷ್ಣನ ಅನುಗ್ರಹದಿಂದಾಗಿ. ಅಂತಹ ಕೃಷ್ಣನ ಕಥೆಯನ್ನು ನನಗೆ ನೀವು ಸಂಕ್ಷೇಪವಾಗಿ ಹೇಳಬೇಡಿ, ವಿಶೇಷವಾಗಿ ಹೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ತಾನು ಹೇಳ್ತಾರೆ, ನೈಷಾದಿ ದುಸ್ಸಹಾಂ ಶೃಣ್ಮ
ತ್ಯಕ್ತೋದಮಪಿ ಬಾಧತೆ ವಿಬಂಧಂ ಕಥತ್ವನ್ಮುಖಾಂಭೋಜಸೃತಂ ಹರಿಕಥಾಮೃತಂ. ಹೇಳ್ತಾ ಇದ್ದಾರೆ ಶುಕಾಚಾರ್ಯರ ಬಳಿ ಪರೀಕ್ಷಿತ, ಶುಕಾಚಾರ್ಯರೇ, ಈಗಾಗಲೇ ನೀವು ಹೇಳಲಿಕ್ಕೆ ಪ್ರಾರಂಭ ಮಾಡಿ ಭಗವಂತನ ಕಥೆಯನ್ನು, ಭಾಗವತವನ್ನ 4 ದಿನ ಆಯ್ತು. 4 ದಿನವೂ ಕೂಡ ಪುರುಸೊತ್ತಿಲ್ಲದಾಗ ಹೇಳ್ತಾ ಇದ್ದಾರೆ. 1 ನಿಮಿಷವೂ ಕೂಡ ರೆಸ್ಟ್ ಇಲ್ಲ, ಹಗಲು ರಾತ್ರಿ. ಯಾಕಂತ ಹೇಳಿದ್ರೆ ಪರೀಕ್ಷಿತನ ಜೀವನದಲ್ಲಿ ಒಂದೊಂದು ನಿಮಿಷಗಳು ಮುಖ್ಯ. ಯಾಕಂದ್ರೆ ಅವನ ಜೀವನದಲ್ಲಿ ಇರೋದು 7 ದಿನ. 7 ದಿನಕ್ಕೆ ಸರಿಯಾಗಿ ತಕ್ಷಕ ಬಂದು ಕಚ್ಚಿದ್ದಾನೆ. ಯಾಕಂದ್ರೆ ಶೃಂಗಿಯ ಶಾಪ. ಆ 7 ದಿನಗಳನ್ನು ಸಾರ್ಥಕ ಮಾಡಬೇಕು. ಅದಕ್ಕೋಸ್ಕರ ಹಗಲು ರಾತ್ರಿ ಶುಕಾಚಾರ್ಯರು ಭಾಗವತ ಹೇಳ್ತಾ ಇದ್ದಾರೆ. ಪರೀಕ್ಷಿತ ಅಷ್ಟೇ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಇವಾಗ 4 ದಿನ ಕಳೀತಾ ಇದೆ. ಅದಕ್ಕೆ ಹೇಳ್ತಾನೆ, ನಾನು 4 ದಿನದಿಂದ ನಿರಂತರವಾಗಿ ಹಗಲು ರಾತ್ರಿ ಭಾಗವತವನ್ನು ಕೇಳ್ತಾ ಇದ್ದೇನೆ. ನನಗೆ ನಿದ್ದೆ ಬಾಧಿಸ್ತಾ ಇಲ್ಲ, ಹಸಿವು ಬಾಧಿಸ್ತಾ ಇಲ್ಲ. ಕ್ಷುನ್ಮ ತ್ಯಕ್ತೋದಮಪಿ ಬಾಧತೆ. ಹಾಗಂತ ನಾನು ನೀರು ಕುಡಿದಿಲ್ಲ, ಉಪವಾಸದಲ್ಲಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನೀವು ಕೊಡ್ತಾ ಇರುವಂತಹ ಹರಿಕಥಾಮೃತ, ಈ ಭಗವಂತನ ಕಥೆ ಎಂಬ ಅಮೃತವನ್ನು ಪಾನ ಮಾಡ್ತಾ ಹಸಿವು ಬಾಯಾರಿಕೆ ಎಲ್ಲವನ್ನು ನಾನು ಮೆಟ್ಟಿ ನಿಂತಿದ್ದೇನೆ. ಯಾಕಂದ್ರೆ ಅಷ್ಟು ಆಸಕ್ತಿ ಅನ್ನುವಂಥದ್ದು ನಮ್ಮನ್ನು ನಿದ್ರೆಯಿಂದ ದೂರ ಮಾಡ್ತದೆ. ಆಸಕ್ತಿ ಅನ್ನೋದು ಹಸಿವು ಬಾಯಾರಿಕೆಯಿಂದ ನಮ್ಮನ್ನು ದೂರ ಮಾಡ್ತದೆ. ಅದಕ್ಕೆ ಮುಖ್ಯ ಬೇಕಾದದ್ದು ಭಕ್ತಿ, ಆಸಕ್ತಿ. ಅದಕ್ಕೋಸ್ಕರ ಆ ಕೃಷ್ಣನ ಕಥೆಯನ್ನು ಮಾತ್ರ ನನಗೆ ಯಾವತ್ತೂ ನೀವು ಸಂಕ್ಷೇಪವಾಗಿ ಹೇಳಬೇಡಿ, ಅದನ್ನು ವಿಸ್ತಾರವಾಗಿ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಶುಕಾಚಾರ್ಯರಿಗೆ ಆದ ಸಂತೋಷ ಪಾಲನೆ ಬಂತು. ಕೂಡಲೇ ಹೇಳಿದ್ದಾರೆ ಅವರು, ಸಮ್ಯಕ್ ವ್ಯವಸ್ಥಿತ ಬುದ್ಧಿ ತವ ರಾಜರ್ಷಿ ಸತ್ತಮ. ಪರೀಕ್ಷಿತ, ನಿನ್ನ ಬುದ್ಧಿ ಸರಿ ಇದೆ, ನಿನ್ನ ಬುದ್ಧಿ ನೆಟ್ಟಿಗಿದೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ಕಥೆಯನ್ನು ಕೇಳಬೇಕು ಅಂತ ನಿನಗೆ ಬುದ್ಧಿ ಬಂದಿದೆಯಲ್ಲ, ಕೃಷ್ಣನ ಕಥೆಯನ್ನು ಕೇಳಬೇಕು ಅಂತ ನಿನಗೆ ಒಂದು ಇಚ್ಛೆ ಬಂದಿದೆಯಲ್ಲ, ನಿನ್ನ ಬುದ್ಧಿ ನೆಟ್ಟಿಗಿದೆ ಅಂತ. ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ಕಥೆ ಎನ್ನುವಂತಹದ್ದು ಯಾರು ಒಬ್ಬರನ್ನು ಉದ್ಧಾರ ಮಾಡುವಂತಹದ್ದಲ್ಲ. ವಾಸುದೇವ ಕಥಾ ಕೃಷ್ಣ ಪುರುಷಾನ್ ಸ್ತ್ರೀನ್ ಕುಮಾತಿ. 3 ಪುರುಷರನ್ನ ಅಂದ್ರೆ 3 ವಿಧವಾದ ವ್ಯಕ್ತಿಗಳನ್ನ ಪವಿತ್ರಗೊಳಿಸುತ್ತದೆ, ಉದ್ಧಾರ ಮಾಡ್ತದೆ. ಒಂದ್ಯಾರು ಅಂತ ಹೇಳಿದ್ರೆ ಹೇಳುವವರನ್ನ, ಕೃಷ್ಣನ ಕಥೆಯನ್ನು ಹೇಳುವವರನ್ನ, ಕೃಷ್ಣನ ಕಥೆಯನ್ನು ಕೇಳುವವರನ್ನ, ಕೃಷ್ಣನ ಕಥೆಯನ್ನು ಹೇಳಿ ಹೇಳುವವರನ್ನು. ಅಂದ್ರೆ ಕೃಷ್ಣನ ಕಥೆಯನ್ನು ಹೇಳಿಸ್ತಾರೆ, ಕೃಷ್ಣನ ಕಥೆಯನ್ನು ಹೇಳ್ತಾರೆ, ಕೃಷ್ಣನ ಕಥೆಯನ್ನು ಕೇಳುತ್ತಾರೆ. ಈ ಮೂವರನ್ನೂ ಕೂಡ ಉದ್ಧಾರ ಮಾಡುವಂಥದ್ದು ಕೃಷ್ಣನ ಕಥೆ. ಅದಕ್ಕಾಗಿ ಅಂತಹ ಭಗವಂತನ ಕೃಷ್ಣನಾಗಿ ಅವತಾರ ಮಾಡಿದ ಕಥೆಯನ್ನು ನಾನು ನಿನಗೆ ತಿಳಿಸ್ತೇನೆ ಅಂತ ಶುಕಾಚಾರ್ಯರು ಆ ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡುವಂತಹ ದೇವರಲ್ಲಿ ಕೃಷ್ಣ. ಭೂಮಿಗೆ ಭಾರ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಏನು? ಕಲ್ಲು ಮಣ್ಣು ಹೆಚ್ಚಾಯ್ತಾ? ಮರಗಳು ಹೆಚ್ಚಾಯ್ತಾ? ಯಾವುದು ಹೆಚ್ಚಾಯಿತು? ಯಾಕಂತ ಹೇಳಿದ್ರೆ ಭೂಮಿಗೆ ಹೊರಗಿನ ಗ್ರಹದಿಂದ ಏನು ತಂದಾಗಲಿಕ್ಕೆ ಆಗುವುದಲ್ಲ. ಭೂಮಿಯಲ್ಲಿ ಇರುವುದೇ ಇರುತ್ತಾನೆ. ಒಂದೊಮ್ಮೆ ಇಲ್ಲಿಂದ ಕಲ್ಲು ತೆಗೆದು ಅಂತ ಹೇಳಿದ್ರೆ ಇನ್ನೊಂದು ಕಡೆ ತಗೊಳ್ಳೋಕಾಗ್ತದೆ. ಇಲ್ಲಿಂದ ಬೆಟ್ಟ ನಾವು ಕಡಿದು ಅಂತ ಹೇಳಿದ್ರೆ ಆ ಬೆಟ್ಟದ ಪದಾರ್ಥಗಳಲ್ಲಿ ಇನ್ನೊಂದು ಕಡೆ ಆಗ್ತದೆ. ಆ ರೀತಿ ಭೂಮಿಯಲ್ಲೇ ಇರ್ತದಲ್ವ. ಹಾಗಿದ್ರೆ ಭೂಮಿಗೆ ಭಾರ ಆಗುವುದು ಅಂತ ಹೇಳಿದ್ರೆ ಏನು? ವಾದಿರಾಜ ಬಹಳ ಚೆನ್ನಾಗಿ ಇಂಗ್ಲಿಷ್ ವಿಜಯದಲ್ಲಿ ಹೇಳ್ತಾರೆ, ಪತಿವ್ರತಾನಾಂ ಅಪರತ್ವ ಭಾರ. ಒಂದು ತಾಯಿಗೆ ಮಗು ಭಾರ ಆಗುವುದು ಉಂಟ, ಹೆತ್ತ ತಾಯಿಗೆ ತನ್ನ ಮಗ ಭಾರ ಆಗುವುದು ಉಂಟ? ಇಲ್ಲ, ಯಾವತ್ತು ಭಾರ ಆಗೋಲ್ಲ. ಆದರೂ ಭಾರ ಆಗುವುದು ಯಾವಾಗ? ಮಗು ಕುಂಟಾದರಲ್ಲ, ಮಗು ಕುರುಡಾದರಲ್ಲ, ಮತ್ತೆ ಮಗು ಬುದ್ಧಿಹೀನನಾದರಲ್ಲ, ಮತ್ತೆ ಯಾವಾಗ ತಾನು ಹೆತ್ತ ಮಗನೇ ಮಹಾ ದುಷ್ಟನಾಗ್ತಾನೆ, ತಾನು ಹೆತ್ತ ಮಗನೇ ಯಾವಾಗ ಭಯೋತ್ಪಾದಕನಾಗ್ತಾನೆ, ಆವಾಗ ಒಳ್ಳೆಯ ತಾಯಿಗೆ ತಡ್ಕೊಡ್ಲಿಕ್ಕಾಗುತ್ತೆ. ಇಂಥ ಮಗನನ್ನು ನಾನು ಯಾಕಾಗಿ ಹೆತ್ತೆ ಅಂತ ತಾನು ಹೇಳ್ತಾಳೆ. ಕುಂಟನಾಗಿದ್ರು ಕೂಡ ಆ ಮಗುವಿಗೆ ಸೇವೆ ಮಾಡೋದೊಳಗೆ ಬೇಜಾರಾಗಲ್ಲ. ಆದರೆ ಕೆಟ್ಟ ಮಗನನ್ನು ಪಡೆದಾಗ ಅಷ್ಟು ದುಃಖ ಪಡ್ತಾಳೆ. ಅಯ್ಯೋ ಯಾಕಪ್ಪ ಪಡೆದ ಇಂಥ ಮಗನನ್ನ, ಆ ಮಗ ಮನೆಯಲ್ಲಿರುವುದೇ ಭಾರ ಆಗ್ತದೆ, ಯಾಕಾದ್ರೂ ಮನೆಯಲ್ಲಿದ್ದೀವ ನೀನು ಅಂತ ಬೈತಾಳೆ. ಯಾಕಂತ ಹೇಳಿದ್ರೆ ಕೆಟ್ಟ ಮಗನನ್ನು ಯಾರು ಒಪ್ಪಿಕೊಳ್ಳುತ್ತಾರೆ. ಹಾಗೆ ಭೂತಾಯಿಗೆ ಕೂಡ ಭೂದೇವಿ ಎಲ್ಲರನ್ನ ಹೊರತಾಳಂತೆ. ಆದರೆ ಯಾರು ದುಷ್ಟರಿದ್ದಾರೆ, ಅಧಾರ್ಮಿಕರಿದ್ದಾರೆ, ಅವರನ್ನು ಮಾತ್ರ ಹೋಗ್ಲಿಕ್ಕೆ ಇಷ್ಟಪಡೋದು ಅವಳು. ಅದರಲ್ಲಿಯೂ ಕೂಡ ಅಧಾರ್ಮಿಕರು, ದುಷ್ಟರು ಯಾರು ಅಂತ ಹೇಳಿದ್ರೆ ಭಗವಂತನ ದ್ವೇಷಿಗಳು. ಯಾಕಂತ ಹೇಳಿದ್ರೆ ಭೂದೇವಿ ಅಂತ ಹೇಳಿದ್ರೆ ನಾವು ಕೇಳ್ತೇವಲ್ವಾ, ಕೃಷ್ಣನೇ ಶ್ರೀನಿವಾಸನ ಪತ್ನಿ ಶ್ರೀದೇವಿ ಭೂದೇವಿ. ಭೂದೇವಿ ಅಂತ ಹೇಳಿದ್ರೆ ಭೂಮಿ. ಆ ಭೂಮಿ ತನ್ನ ಗಂಡನನ್ನ ದ್ವೇಷ ಮಾಡುವವರನ್ನು ಯಾರು ತಾನೇ ತಾನು ಹೋಗ್ಲಿಕ್ಕೆ ತಯಾರಿದ್ದಾರೆ. ಅಂತಹ ಭಗವಂತನನ್ನ ದ್ವೇಷ ಮಾಡುವಂತಹ ಮಂದಿ
ಅದೇ ದುಷ್ಟರು ಜರಾಸಂಧ ಮುಂತಾದವರೆಲ್ಲ ಅವರ ಭಾರವನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇವರೆಲ್ಲ ನನ್ನನ್ನು ಆಳ್ತಾ ಇದ್ದಾರಲ್ವ, ನನ್ನನ್ನು ಆಳಿಗೆ ದುಷ್ಟರು ಬರ್ತಾ ಇದ್ದಾರಲ್ವ ಅಂತ ಅದಕ್ಕೋಸ್ಕರ ಸಹಿಸಲಿಕ್ಕೆ ಸಾಧ್ಯವಾಗದೆ ತಾನು ಗೋರೂಪವನ್ನು ಧರಿಸಿದ್ದರು. ಗೋವಿನ ರೂಪದಿಂದ ಹೊರಟ್ಲಂತೆ. ಯಾಕೆ ಗೋವಿನ ರೂಪವನ್ನು ಧರಿಸಿದ? ಯಾಕೆ ಬೇರೆ ಯಾವುದಾದ್ರೂ ರೂಪ ಐತಲ್ವಾ? ಇದೆಲ್ಲ ವಾದಿರಾಜು ಬಹಳ ಜನ ವರ್ಣನೆಯನ್ನು ಮಾಡ್ತಾರೆ. ಅವಳು ಕೇಳಿದ್ದಂತೆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಭಗವಂತನಿಗೆ ಗೋವುಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಬ್ರಾಹ್ಮಣರು ಗೋವುಗಳು, ತನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವಂತಹ ಬ್ರಾಹ್ಮಣರು, ಹಾಗೂ ಯಜ್ಞಕ್ಕೆ ಭಗವಂತನ ಆರಾಧನೆಗೆ ಬೇಕಾದ ಹಾಲು ಮೊಸರು ತುಪ್ಪ ಮುಂತಾದವುಗಳೆಲ್ಲ ಕೊಡುವ ಗೋವುಗಳು ತುಂಬಾ ಇಷ್ಟ ಅಂತೆ. ಅದಕ್ಕಾಗಿ ತಾನು ಗೋರೂಪವನ್ನು ಧರಿಸಿದಂತೆ. ನಾನು ಗೋರೂಪದಿಂದ ಹೋದ್ರೆ ದೇವರು ಕೂಡಲೇ ನನ್ನ ಮಾತನ್ನು ಕೇಳ್ತಾನೆ. ಗೋರೂಪದಿಂದ ತಾನು ಹೋಗುದು ಬ್ರಹ್ಮನ ಹತ್ರ ಹೇಳಿದ್ದು, ಬ್ರಹ್ಮದೇವರು ನನಗೂ ಏನು ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಈಗ ಭೂಮಿಯಲ್ಲಿ ಇರುವಂತಹ ಬರೀ ಮನುಷ್ಯರಲ್ಲ, ಸಾಮಾನ್ಯವಾದ ದೈತ್ಯರು ಕೂಡ ಅಲ್ಲ, ಮತ್ತೆ ಬ್ರಹ್ಮನವರ ಶಿವನವರ ಮುಂತಾದವುಗಳಿಂದ ಕೊಬ್ಬಿರುವಂತಹ ಮಂದಿಗಳು. ಅದಕ್ಕೆ ವಿಷ್ಣುವೇ ಇದಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸಬಹುದು ಅಂತ ಎಲ್ಲ ದೇವತೆಗಳಿಗೂ ಸಹಿತವಾಗಿ ಕ್ಷೀರಸಾಗರದ ಉತ್ತರದ ತೀರವನ್ನು ಸೇರಿದೆ. ಆ ಕ್ಷೀರಸಾಗರದ ಉತ್ತರದ ತೀರದಲ್ಲಿ ಎಲ್ಲರೂ ಆ ಭಗವಂತನನ್ನ ನಾರಾಯಣನನ್ನ ಧ್ಯಾನ ಮಾಡಿದ್ದಾರೆ. ಭಗವಂತ ತನ್ನ ರೂಪವನ್ನು ಲಕ್ಷ್ಮಿಗೆ ತೋರಿಸಿದ. ಬ್ರಹ್ಮದೇವರಿಗೆ ಹೇಳಿದ, ನೀವೇನು ಯೋಚನೆ ಮಾಡಬೇಡಿ, ನಾನು ಅವತಾರವನ್ನು ಮಾಡ್ತೇನೆ, ಅವತಾರ ಮಾಡಿ ಭೂಮಿಯ ಭಾರವನ್ನ ನಾಶ ಮಾಡ್ತೇನೆ, ಧರ್ಮ ಸಂಸ್ಥಾಪನೆಯನ್ನು ಮಾಡ್ತೇನೆ. ಭಗವಂತ ಈ ರೀತಿ ಆಶ್ವಾಸನೆಯನ್ನು ಕೊಟ್ಟಿದ್ದ. ಆ ಭಗವಂತನ ಆಶ್ವಾಸನೆಯಂತೆ ಎಲ್ಲ ದೇವತೆಗಳು ಕೂಡ ತಾವು ಹೊರಗೆ ಬಂದಿದ್ದಾರೆ. ಆ ಭಗವಂತನ ಸೇವೆಗಾಗಿ ಎಲ್ಲ ದೇವತೆಗಳು ಭೂಲೋಕದಲ್ಲಿ ತಾವು ಹುಟ್ಟಿ ಬರ್ತಾ ಇದ್ದಾರೆ. ಬೇರೆ 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 ರೀತಿಯಿಂದ ಹುಟ್ಟಿ ಬಂದಿದ್ದಾರೆ. ಆ ರೀತಿ ಇಲ್ಲಿ ಬಂದವರು ಕಶ್ಯಪ ಅದಿತಿಯರೇ ವಸುದೇವ ದೇವಕಿಯರೇ. ಅವರಿಬ್ಬರಿಗೂ ಕೂಡ ವಿವಾಹವಾಗಿದೆ. ವಸುದೇವ ದೇವಕಿಯರಿಗೆ ವಿವಾಹವನ್ನು ಮಾಡಿ ಉಗ್ರಸೇನ, ಆ ದೇವಕಿಯ ಅಣ್ಣ ಕಂಸ ತಾನು ಬಹಳ ಸಂತೋಷದಲ್ಲಿದ್ದಾನೆ. ಮದುವೆಯ ಮೆರವಣಿಗೆ ನಡೀತಾ ಇದೆಯೋ, ತಾನೇ ಕುದುರೆಯನ್ನು ಓಡಿಸಿಕೊಂಡು ಹೋಗ್ತಾ ಇದ್ದಾನೆ ಕಂಸ. ಈ ರೀತಿ ಆ ಮದುವೆಯ ಮೆರವಣಿಗೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಅಶರೀರ ವಾಣಿಯಾಯಿತು. ಹೇ ಮೂರ್ಖ, ನೀನು ಯಾರ ರಥವನ್ನ ಕೊಡ್ಕೊಂಡು ಹೋಗ್ತಾ ಇದೆಯೋ ಇವರಿಬ್ಬರ 8ನೇ ಮಗುವೆ ನಿನ್ನನ್ನು ಕೊಲ್ತದೆ. ಅಲ್ಲ, ಈ ಮಾತು ಹೇಳಿದ್ದಾದ್ರೆ ಯಾರಲ್ಲ? ಯಾಕಂದ್ರೆ ಸುಮ್ಮನೆ ಇದರಿಂದಾಗಿ ಮುಂದೆ ಎಲ್ಲ ಆಗಿದ್ದು ತಾನೆ ಅನಿಷ್ಟಗಳು. ಅಂದ್ರೆ ಇದನ್ನು ಬೇಕು ಅಂತ ವಾಯುದೇವರೇ ಹೇಳಿದರು ಈ ಮಾತನ್ನು. ಯಾಕಂದ್ರೆ ಕಂಸನ ಪಾಪದ ಕೊಡ ತುಂಬಬೇಕು. ಈ ಮಾತನ್ನು ಹೇಳದೇ ಇದ್ರೆ ಕಂಸ ಹೆಚ್ಚು ಪಾಪ ಮಾಡೋಲ್ಲ. ಪಾಪ ಮಾಡದೇ ಇದ್ರೆ ಅವನನ್ನು ಸಂಹಾರ ಮಾಡ್ಲಿಕ್ಕಾಗಲ್ಲ, ದುಷ್ಟನಾದ ಕಂಸನನ್ನ. ಮತ್ತೇನಂದ್ರೆ ನಾಳೆ ಜನ ಆಡ್ಕೊಳ್ಬಾರ್ದಲ್ವಾ, ಕೃಷ್ಣ ಏನೂ ತಪ್ಪು ಮಾಡೋದವರನ್ನು ಕೊಂದು ಬಿಟ್ಟ ಅಂತ. ಅದಕ್ಕೋಸ್ಕರ ಇವನಿಂದ ತಪ್ಪು ನಡೀಲಿ ಅಂತಾನೆ ಆ ರೀತಿ ಮಾಡಿದ್ರು. ನಮಗೆ ಇಲ್ಲಿ ಪ್ರಶ್ನೆ ಬರ್ತದೆ, ಅಲ್ಲಿ ಸಾಮಾನ್ಯವಾಗಿ ಯಾವತ್ತು ದೇವತೆಗಳು ನಮ್ಮಿಂದ ಒಳ್ಳೇದು ಮಾಡಿದ್ರು. ಆದ್ರೆ ಇಲ್ಲಿ ವಾಯುದೇವರು ಕಂಸನಿಗೆ ಈ ರೀತಿ ಹೇಳಿ ಕಂಸ ಇನ್ನೂ ಕೆಟ್ಟ ಕೆಲಸ ಮಾಡುವುದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರಲ್ಲ. ಒಂದು ತಿಳ್ಕೊಳ್ಬೇಕಾದದ್ದೇನೆಂದ್ರೆ, ಯಾವತ್ತೂ ಒಳ್ಳೆಯದನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇರುವುದು ಒಳ್ಳೆಯದರಿಂದ ಮಾತ್ರ. ಕೆಟ್ಟವರಿಂದ ಏನು ಮಾಡಿದ್ರು ಒಳ್ಳೇದು ಮಾಡಿಸ್ಲಿಕ್ಕಾಗ. ಯಾಕಂತ ಹೇಳಿದ್ರೆ ಕೆಟ್ಟವರು ಅಂತ ಹೇಳುವುದೇ ಅವರ ಮನೆ. ಏನು ಮಾಡಿದ್ರು ಯಾರು ಒಳ್ಳೆಯದನ್ನ ಮಾಡೋದು ಅದರಿಂದಾಗಿ ಅವರು ನಾಶವೇ ಆಗಬೇಕೇ ಹೊರತು ಉದ್ಧಾರ ಆಗಲ್ಲ. ಈ ಕಾರಣದಿಂದಾಗಿ ವಾಯುದೇವ ಕಂಸನಿಂದ ಅರಿಕೆ ಮಾಡಿದ. ಕಂಸನಾದರೂ ಯಾವಾಗ ಈ ಮಾತನ್ನು ಕೇಳಿದ ಕೂಡಲೇ ಆನಂದದಿಂದ ರಥವನ್ನು ಓಡಿಸಿಕೊಂಡು ಹೋಗ್ತಾ ಇದ್ದವನು ಕೈಯಲ್ಲಿ ಚಾಟಿಯನ್ನು ಇಟ್ಕೊಂಡು ಅವನು ಚಾಟಿಯನ್ನು ಬಿಟ್ಟ, ಕತ್ತಿಯನ್ನು ಹೇಳಿದ. ಕತ್ತಿಯನ್ನು ಹಿಡಿದು ಕೂಡಲೇ ದೇವಕಿ ವಸುದೇವರನ್ನು ಕೊಲ್ಲಿಕೊಟ್ಟಿದ್ದಾನೆ. ದೇವಕಿಯನ್ನು ತನ್ನ ತಂಗಿ ತನ್ನ ನೋಡದೆ ದೇವಕಿಯನ್ನು ಕೊಲ್ಲಿಕೊಟ್ಟಿದ್ದಾನೆ. ವಸುದೇವ ಮಹಾಬುದ್ಧಿವಂತ. ಕೂಡಲೇ ಅವನಿಗೆ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತು. ಯಾವುದೇ ಒಬ್ಬ ವ್ಯಕ್ತಿಯನ್ನ ಕೂಡಲೇ ನಾವು ನಿಲ್ಲಿಸುವುದು ಹೇಗೆ? 4 ಉಪಾಯ: ಸಾಮ, ದಾನ, ಭೇದ, ದಂಡ. ಅಂದ್ರೆ ಮೊದಲು ಒಳ್ಳೆ ಮಾತು ಹೇಳು. ಒಳ್ಳೆ ಮಾತಿಗೆ ಬಗದೇ ಇದ್ರೆ ಏನಾದರೂ ಕೊಡುದು, ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳುದು. ಅದಕ್ಕೂ ಕೇಳದೇ ಇದ್ರೆ ಹೆದರಿಸುವುದು. ಅದಕ್ಕೂ ಬಗದೇ ಇದ್ರೆ ನಾಳೆ 4 ಹೊಡೆಯುವುದು. ಕಡೆಗೆ ಬಂದಂಡ. ಮೊದಲು ಸಾಮ, ಒಳ್ಳೆ ಮಾತು. ಅದಕ್ಕೋಸ್ಕರ ಕೂಡಲೇ ವಸುದೇವ ತಡೆದ ಹೇಳ್ತಾನೆ, ಸಮ್ಯಕ್ ವ್ಯವಸ್ಥಿತ ಬುದ್ಧಿ ತವ ರಾಜ. ಅದಕ್ಕೆ ಹೇಳ್ತಾನೆ ನೋಡು, ಶ್ಲಾಘನೀಯ ಗುಣಶೌರೇ ಭವಾನ್ ಭೋಜ ಯಶಸ್ಕರಃ ಸಕತಂ ಭಗಿನೀಂ ಹನ್ಯಾಃ ಸ್ತ್ರೀಯ ಮುದ್ವಾಹ ಕರ್ಮಣಿ.
ಅದಕ್ಕೆ ಹೇಳ್ತಾ ಇದ್ದಾನೆ, ಅಲ್ಲ ಕಂಸ, ಇಲ್ಲಿಯವರೆಗೆ ನೀನು ಅತ್ಯಂತ ಶ್ರೇಷ್ಠನಾಗಿರುವವನು ಅಂತ ಎಲ್ಲರಿಗೂ ಹೊಗಳಿಕೆ ಪಡ್ತಾ ಇರುವ ಅಂಥ ನೀನು ನಿನ್ನ ತಂಗಿಯನ್ನು ಹೇಗೆ ಕೊಲ್ಲಿಕ್ಕೆ ಸಮರ್ಥನಾಗ್ತೀಯ? ಅಂದ್ರೆ ನಿನ್ನ ತಂಗಿಯನ್ನೇ ಕೊಂದೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ನಿನಗೆ ಇರುವಂತಹ ಎಲ್ಲ ಒಳ್ಳೆಯ ಹೆಸರುಗಳು ಹೋಗ್ತದೆ ಇದು. ಆ ಕಾರಣದಿಂದಾಗಿ ನೋಡಿ, ಯಾವತ್ತು ನೀನು ನಿನ್ನ ತಂಗಿಯನ್ನು ಕೊಲ್ಲಬೇಡ. ನನ್ನ ತಂಗಿಯನ್ನು ಕೊಲ್ಲದೆ ಇದ್ರೆ ಇದರಿಂದ ಹುಟ್ಟುವಂತಹ 8ನೇ ಮಗು ನನ್ನನ್ನು ಕೊಲ್ತದೆ, ನನ್ನ ಮೃತ್ಯು ಇವಳು ಹೊಟ್ಟೆಯಿಂದ ಹುಟ್ಟಿ ಬರ್ತಾನೆ, ಅದಕ್ಕಾಗಿ ನಾನು ಕೊಲ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಕಂಸ ಹೇಳ್ತಾನೆ, ನೋಡು, ಸಾವು ಅನ್ನುವುದು ಎಲ್ಲರಿಗೂ ಇರ್ತದೆ. ಮೃತ್ಯು ಮೃತ್ಯುವತ ವೀರ ಸಹ ದೇಹೇನ ಜಾಯತೆ ಅದ್ಯವಾದ ಶತಾಬ್ದೇವ ಮೃತ್ಯುವೈ ಪ್ರಾಣಿನಾಂ ಧ್ರುವ. ಇವತ್ತಲ್ಲ, ಇನ್ನು 100 ವರ್ಷ ಆಗಲಿ, 1000 ವರ್ಷ ಆಗಲಿ, ಸಾಯುವವರು ಸಾಯಲೇಬೇಕಂತ. ಸಾಯುವವರನ್ನು ಯಾರು, ಯಾಕಂತ ಹೇಳಿದ್ರೆ ಯಾರೇ ಒಬ್ಬ ವ್ಯಕ್ತಿಯು ಕೂಡ ಶಾಶ್ವತ ಅಲ್ಲ.